ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂಡ್ ಟೈಮ್ ಬಂದು ಇವಾಗ ನೋಡಿ 11:20 ಆಗಿದೆ ನೈಟ್. ಅಯಾಂಶ್ ಪಾಪು ಇವಾಗ ಮಲ್ಕೊಂಡ. ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಎಸ್, ಹೇಳಲೇ ಇಲ್ಲ ನಾನು. ಇಟ್ಸ್ ವರಮಹಾಲಕ್ಷ್ಮಿ ಹಬ್ಬ ನಮ್ಮನೇಲಿ ನಾಳೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಪಾಪು ಮಲ್ಗ್ಲಿ ಅಂತ ಕಾಯ್ತಾ ಇದ್ದೆ, ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಅವನು ಇವಾಗ ಮಲ್ಕೊಂಡ. ಸೊ ಇವಾಗ ನಾನು ಎಲ್ಲಾ ಪ್ರಿಪ್ರೇಷನ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ರಾಪ್ ಸ್ಟ್ಯಾಂಡು ಲಾಸ್ಟ್ ಇಯರ್ ನಾನು ತೋರಿಸಿದ್ದೆ ಯಾವ ರೀತಿಯಾಗಿ ಪೈಪ್ ಯೂಸ್ ಮಾಡಿಕೊಂಡು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಮಾಡೋದು ಅಂತ. ಅದ್ರ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಚೆಕ್ಔಟ್ ಮಾಡಿ. ಈ ಸತಿ ಸಿಂಪಲ್ ಆಗಿ ಒಂದು ಡೆಕೋರ್ ಮಾಡೋಣ ಅಂತ ನೆಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಏನು ಪ್ರಿಪರೇಷನ್ ಆಗಿಲ್ಲ. ನೀವು ನನ್ನ ಲಾಸ್ಟ್ ವ್ಲಾಗ್ ಅಲ್ಲಿ ನೋಡಿರ್ಬೋದು, ಸ್ಯಾರಿನ ತಂದಿದ್ವಿ ನಾವು ಕಿಶೋರಿಂದ ಚಿಕ್ಕಮಂಗ್ಳೂರಲ್ಲಿ. ಇನ್ನು ಫ್ಲವರ್ಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ. ಎಲ್ಲ ಡೆಕೋರೇಷನ್ ಇನ್ನೂ ಬಾಕಿ ಇದೆ, ಮಾಡಬೇಕು. ಅಲ್ಲಿ ನೀವೆಲ್ಲ ನೋಡಿರ್ಬೋದು, ನಾವು ಸ್ಯಾರಿ ಶಾಪಿಂಗಿಗೆ ಅಂತ ಹೋಗಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಚಿಕ್ಕಮಂಗ್ಳೂರಲ್ಲಿ. ಬಟ್ ಯಾವ ಸ್ಯಾರಿ ಅಂತ ನಾನು ತೋರಿಸಿರ್ಲಿಲ್ಲ ಅಲ್ವಾ. ಇವತ್ತು ತೋರಿಸ್ತೀನಿ ಬನ್ನಿ ನಾವು ಯಾವ ಸ್ಯಾರಿನ ಪರ್ಚೇಸ್ ಮಾಡಿದ್ವಿ ಅಂತ. ಆಕ್ಚುಲಿ ನಾವು ಹೋಗಿದ್ದು ಒಂದು ಸ್ಯಾರಿ ತಗೊಳೋದಕ್ಕೆ ಅಂತ, ಪೂಚಂಪಲ್ಲಿ ಸ್ಯಾರಿನ. ಬಟ್ ಅಲ್ಲಿ ಕಂಚಿ ಸೀರೆನೂ ಎಲ್ಲ ನೋಡ್ಬಿಟ್ಟು ಯಾವ್ದು ತಗೊಳ್ಳೋದಪ್ಪ, ಅದು ತಗೊಳ್ಳೋದ ಇದು ತಗೊಳ್ಳೋದ ಅಂತ ಅಲ್ಲಿ ಕಲೆಕ್ಷನ್ ಅಂತೂ ಸಕ್ಕತ್ತಾಗಿತ್ತು. ಸೊ ಒಂಥರ ಕನ್ಫ್ಯೂಷನ್ ಆಗ್ತಾ ಇತ್ತು ಯಾವ್ದು ತಗೊಳ್ಳೋದು ಅಂತಾನೆ. ಆಫ್ಟರ್ ದ್ಯಾಟ್ ಕೊನೆಗೆ 2 ಸೀರೆನ ಪರ್ಚೇಸ್ ಮಾಡಿದ್ವಿ ನಾವು. ಬನ್ನಿ ತೋರಿಸ್ತೀನಿ ಯಾವುದು ಅಂತ. ಎಸ್, ಪೂಚಂಪಲ್ಲಿ ಸ್ಯಾರಿಯಲ್ಲಿ ಇದು ಫಸ್ಟ್ ಸ್ಯಾರಿ. ನೀವು ಇದನ್ನ ನೋಡಿ ರೆಡ್ ಕಲರ್ ಸ್ಯಾರಿ ಅಂತ ಅನ್ಕೊಳ್ಬೋದು. ನೋ, ಕಲರ್ ಇಸ್ ದಿಸ್ ಗ್ರೀನ್ ಕಲರ್. ತರ ಡಬಲ್ ಶೇಡ್ ತರ ಇದೆ. ಈ ಕಡೆ ಯೆಲ್ಲೋನು ಅಲ್ಲ, ಈ ಕಡೆ ಗ್ರೀನು ಅಲ್ಲ, ಆ ತರ ಕಲರ್ ಇದು. ಕಂಪ್ಲೀಟ್ ಬಾಡಿ ಈ ತರ ಕಲರ್ ಬರುತ್ತೆ, ಗ್ರೀನ್. ಅಂಡ್ ಪಲ್ಲು ಅಂಡ್ ಬಾರ್ಡರ್ ಬಂದ್ಬಿಟ್ಟು ರೆಡ್ ಬರುತ್ತೆ. ಅಂಡ್ ಈವನ್ ಬ್ಲೌಸ್ ಕೂಡ ರೆಡ್ ಬರುತ್ತೆ, ಪ್ಲೇನ್ ರೆಡ್ ವಿತ್ ಗೋಲ್ಡನ್ ಬಾರ್ಡರ್ ಬಂದಿದೆ. ನಂಗಂತೂ ಇದನ್ನ ನೋಡಿದ ತಕ್ಷಣನೇ ಇಷ್ಟ ಆಗ್ಬಿಡ್ತು ಕಲರು. ನೋಡಿ, ಯೂಶಲಿ ನಾನು ಬ್ರೈಟ್ ಕಲರ್ಸ್ನೇ ಚೂಸ್ ಮಾಡ್ತೀನಿ, ಬಿಕಾಸ್ ನನ್ನ ಸ್ಕಿನ್ ಟೋನಿಗೆ ಬ್ರೈಟ್ ಕಲರ್ಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಯೂಶಲಿ ನಾನು ಬ್ರೈಟ್ ಕಲರ್ ಸ್ಯಾರೀಸ್ ಆ್ಯಂಡ್ ಡ್ರೆಸ್ಸಸ್ನೇ ಯೂಶಲಿ ಪ್ರಿಫರ್ ಮಾಡೋದು. ನೋಡಿ, ಇದು ಫಸ್ಟ್ ಸ್ಯಾರಿ. ಪೂಚಂಪಲ್ಲಿ ಸ್ಯಾರಿನೇ ತಗೊಳ್ಬೇಕು ಅಂತ ಈ ಸತಿ ನಾವು ಅನ್ಕೊಂಡಿದ್ದು, ನಾನು ಅಮ್ಮ. ಸೊ ಇದನ್ನ ಪರ್ಚೇಸ್ ಮಾಡಿದ್ವಿ. ಇದರ ಪ್ರೈಸ್ ಬಂದ್ಬಿಟ್ಟು ಇಷ್ಟು 10,390 MRP. ಬಟ್ ಡಿಸ್ಕೌಂಟ್ ಆಗಿ ನಮಗೆ ಸಿಕ್ಕಿದ್ದು 8,690ಗೆ. ನಿಮಗೆಲ್ಲ ಹೇಗೆ ಅನಿಸ್ತು ಈ ಸ್ಯಾರಿ? ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಆ್ಯಂಡ್ ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು, ಆ್ಯಕ್ಚುಲಿ ಈ ಸ್ಯಾರಿ ತಗೊಳ್ಳೋ ಐಡಿಯಾನೇ ಇರಲಿಲ್ಲ, ಆಯಿತಾ. ಹಾಗೆ ಸುಮ್ಮನೆ ನೋಡ್ತಾ ಇರಬೇಕಾದ್ರೆ ಕಾಣಿಸಿದಂಥ ಸ್ಯಾರಿ ಇದು. ನನ್ನ ಹತ್ರ ಚೆಕ್ಸ್ ಸ್ಯಾರಿ ಕೂಡ ಒಂದು ಇರಲಿಲ್ಲ. ಇದನ್ನು ನೋಡಿದ ತಕ್ಷಣನೇ ತುಂಬಾ ಲೈಕ್ ಆಯಿತು. ಆ್ಯಂಡ್ ಇದು ತುಂಬಾ ಟ್ರೆಂಡಿಂಗ್ ಇದೆ ಅಲ್ವಾ ಇವಾಗಂತೂ. ಆಫ್ ವೈಟ್ ಬಾರ್ಡರ್, ಹಾಗೆಯೇ ಆಫ್ ವೈಟ್ ಬ್ಲೌಸ್ ಎಲ್ಲ ನಂಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಈ ಕಲರು, ಈ ಕಡೆ ಒಂಥರ ಬ್ರೈಟ್ ಪಿಂಕ್ ಅಂತಾನೆ ಹೇಳ್ಬೋದು. ರೆಡ್ ಅಲ್ಲ, ಪಿಂಕ್ ಅಲ್ಲ, ಡಾರ್ಕ್ ಪಿಂಕ್. ಐ ಡೋಂಟ್ ನೋ ವಾಟ್ ಇಟ್ ಈಸ್ ಕಾಲ್ಡ್ ಆಸ್. ಬಟ್ ನೋಡ್ತಿದ್ದಂಗೆನೆ ನನಗೆ ತುಂಬಾನೇ ಲೈಕ್ ಆದಂಥ ಸ್ಯಾರಿ ಇದು. ಇದರಲ್ಲೇ ತುಂಬ ಕಲರ್ಸು ಇತ್ತು. ಇನ್ನೊಂದು ಗ್ರೀನ್ ಆ್ಯಂಡ್ ಇನ್ನೊಂದು ಪರ್ಪಲ್ ಶೇಡಲ್ಲಿ ಇತ್ತು ಅನಿಸುತ್ತೆ. ಅದು ಪರ್ಪಲ್ ಶೇಡಿಂದು ನಾನು ಹಾಕಿರ್ತೀನಿ ಇಲ್ಲೇ ಬೇಕು. ಆ್ಯಂಡ್ ನಮ್ಮ ಪಕ್ಕದಲ್ಲಿ ಇನ್ನೊಬ್ರು ಕೂಡ ನೋಡ್ತಾ ಇದ್ರು, ಆಯಿತಾ. ಅವರು ನಾವು ಯಾವ ಸ್ಯಾರಿನ ಬಿಡ್ತೀವೋ ಅದನ್ನು ಚೂಸ್ ಮಾಡ್ತೀವಿ ಅಂತ ನೋಡ್ತಾ ಇದ್ರು. ನನಗೆ ಇದನ್ನು ತಗೊಳ್ಳ ಅದನ್ನು ತಗೊಳ್ಳ ಅಂತ. ಆ್ಯಂಡ್ ಫೈನಲಿ ನನಗೆ ಫಸ್ಟ್ ಇದು ನೋಡ್ತಿದ್ದಂಗೆ ಲೈಕ್ ಆದಂಥ ಸ್ಯಾರಿ ಇದೇನೆ, ಈ ಪಿಂಕ್ ಕಲರ್.
ಆಮೇಲೆ ಅವ್ರು ಎಷ್ಟು ಬೇಗ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಟ್ರು ಗೊತ್ತಾ. ಅದನ್ನ ನಾನು ವೈಲೆಟ್ ಸ್ಯಾರಿ ಬೇಡ ಅಂತ ಅಂದ್ಬಿಟ್ನ, ಅದನ್ನ ಅವ್ರು ತಗೊಂಡು ಹೋಗಿಬಿಟ್ರು ಎಷ್ಟು ಬೇಗ ಶಾಪಿಂಗ್ ಮಾಡ್ಕೊಂಡು. ಬಟ್ ನನಗೆ ಅಲ್ಲಿ ಕಲೆಕ್ಷನ್ಸ್ ನೋಡಿ ಯಾವ ಸೀರೆ ತಗೊಳ್ಳೋದಪ್ಪ ಅಂತ ತಲೆ ಕೆಟ್ಟು ಹೋಗಿತ್ತು. ಬಿಕಾಸ್ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಕಿಶೋರ್ ಟೆಕ್ಸ್ಟೈಲ್ಸ್ ಅಂತೂ ನಮ್ಮ ಅಜ್ಜಿಯವರೆಲ್ಲನೂ ಅಲ್ಲೇನೆ ತಗೊಳ್ತಾ ಇದ್ದಿದ್ದು. ಆಲ್ಮೋಸ್ಟ್ ಸುಮಾರು ವರ್ಷದಿಂದ ನಾವು ಅಲ್ಲೇನೆ ಶಾಪಿಂಗ್, ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ನು ನಾವು ಅಲ್ಲೇ ಶಾಪ್ ಮಾಡೋದು. ಹಾಗಾಗಿ ನನಗೆ ಬೇರೆ ಕಡೆ ತಗೋಬೇಕು ಅಂತ ಇಷ್ಟನೂ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಮದುವೆ ಸ್ಯಾರೀಸ್ ಎಲ್ಲ ಸ್ಯಾರೀಸ್ನು ನಾನು ಕಿಶೋರ್ ಟೆಕ್ಸ್ಟೈಲ್ ಅಲ್ಲಿ ಶಾಪ್ ಮಾಡಿರುವಂಥದ್ದು. ಹಾಗೇನೆ ಒಂದ್ಸತಿ ನಾನು ಅನುರಾಗ್ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಇಯರು ವರಮಹಾಲಕ್ಷ್ಮಿಗೆ ಸ್ಯಾರಿ ಶಾಪಿಂಗಿಗೆ ಅಂತ ನಾವು ಬ್ಯಾಂಗ್ಳೂರ್ ಟು ಕೊಪ್ಪ ಬರ್ತಿದ್ವಿ. ಆನ್ ದ ವೇ ನಮಗೆ ಚಿಕ್ಕಮಂಗ್ಳೂರು ಸಿಗತ್ತೆ. ಸೊ ಆಲ್ಮೋಸ್ಟ್ 8:15 ಆಗಿತ್ತು ಅನ್ಸುತ್ತೆ, ಆಲ್ಮೋಸ್ಟ್ ಶಾಪ್ ಕ್ಲೋಸಿಂಗ್ ಟೈಮು. ಬಟ್ ನನಗೆ ಅಲ್ಲೇ ಸ್ಯಾರಿ ತಗೋಬೇಕು ಅಂತ ಅವ್ರಿಗೆ ಕಾಲ್ ಮಾಡಿ ಹೇಳಿದಾಗ, ಬನ್ನಿ ಅಂದರೆ ಶಾಪ್ ಓಪನ್ ಇರ್ತೀವಿ ಅಂತ. ಪಾಪ ಆವಾಗಲೂ ಕೂಡ ನನಗೇನು ಅಂತಂದರೆ ಯಾವುದೇ ಸ್ಯಾರಿ ಆಗಲಿ ನಂಗೊಂಥರ ಅಲ್ಲಿ ಹೋಗಿ ತಗೊಂಡ್ರೇ ಒಂಥರ ಖುಷಿ ಆ್ಯಂಡ್ ಸಮಾಧಾನ ಆಗೋದು. ಆ ಥರ ನನಗೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಸ್ತುಗಳನ್ನು ಅಲ್ಲಲ್ಲೇ ತಗೋಬೇಕು ಆ ಥರ. ಅಂಥದ್ರಲ್ಲಿ ಸ್ಯಾರೀಸ್ನ ನಾನು ಇಲ್ಲೇ ಕಿಶೋರಲ್ಲೇ ತಗೊಳ್ಳೋದು. ಚಿಕ್ಕಮಂಗ್ಳೂರವರಿಗೆಲ್ಲ ಗೊತ್ತೇ ಇರುತ್ತೆ ಕಿಶೋರ್ ಟೆಕ್ಸ್ಟೈಲ್ಸ್. ನೀವು ಅಂದರೆ ಚಿಕ್ಕಮಂಗ್ಳೂರಿಗೆ ಹೋದಾಗ ಈ ಶಾಪಿಗೆ ವಿಸಿಟ್ ಮಾಡಿ ಒಂದ್ಸತಿ, ಕಲೆಕ್ಷನ್ಸ್ನ ನೋಡಿ, ನಿಮಗೂ ಕೂಡ ಇಷ್ಟ ಆಗತ್ತೆ. ಆ್ಯಂಡ್ ಇವೆರಡು ಸ್ಯಾರಿಯಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಪ್ರೈಸ್ನೇ ಹೇಳಲಿಲ್ಲ ಅಲ್ವಾ ನಾನು. ಇದರ ಪ್ರೈಸ್ ಬಂದ್ಬಿಟ್ಟು 12,390, ಡಿಸ್ಕೌಂಟ್ ಆಗಿ 10,390ಗೆ ಸಿಕ್ತು. A few moments later. ಮೊದಲನೇದಾಗಿ ದೇವಿಗೆ ಸೀರೆ ಉಡ್ಸ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊಸ ಸೀರೆ ಅಲ್ವಾ, ಇನ್ನು ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿರಲಿಲ್ಲ. ಹಾಗಾಗಿ ಮೊದಲನೇದಾಗಿ ಬ್ಲೌಸ್ ಪೀಸ್ನ ಕಟ್ ಮಾಡಿಟ್ಕೊಂಡೆ. ಬೆಳಗ್ಗೆನೆ ಎಲ್ಲ ಸ್ಯಾರಿ ಡ್ರೇಪಿಂಗ್ ಮಾಡಿ ಇಟ್ಕೊಳ್ಳೋಣ ಅಂತಂದರೆ ಅಯಾಂಶ್ ಪಾಪು ಕೈಯೇ ಬಿಡಲಿಲ್ಲ. ಅವನಿಗೆ ಹೆಂಗೆ ಅಂತಂದರೆ ಇವಾಗ ಬರೀ ಆಟ 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 ಇಷ್ಟೇ. ಅವ್ನ ಹಿಂದೆ ಮುಂದೆ ಒಬ್ಬರು ಇರಲೇಬೇಕಾಗತ್ತೆ. ನಿದ್ದೆ ಮಾಡೋದು ತುಂಬಾ ಕಡಿಮೆ ಮಾಡಿದ್ದಾನೆ. ಹಾಗಾಗಿ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ದ್ಯಾಟ್ ಇವಾಗ ಅವನು ಮಲ್ಕೊಳ್ಳಿ ಅಂತಲೇ ಕಾಯ್ತಿದ್ದೆ, ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ. ಟೈಮ್ ಬಂದು ಆಲ್ರೆಡಿ 12 o'clock ಆಗಿತ್ತು. ನೋಡಿ, ಕಂಪ್ಲೀಟ್ ಸೀರೆನ ಅರ್ಧಕ್ಕೆ ಮಡ್ಚ್ಕೊಂಡ್ಬಿಟ್ಟು ಆಮೇಲೆ ಕಂಪ್ಲೀಟ್ ಸ್ಯಾರಿನ ಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಪ್ಲೀಟ್ ಮಾಡಿ ಹಾಗೆಯೇ ಒಂದು ಸ್ವಲ್ಪ ಸರ್ಗಿಗೆ ಅಂತ ಒಂದು ಸ್ವಲ್ಪ ಬಿಟ್ಕೊಳೋದು ಅಷ್ಟೇ. ಇದೇ ರೀತಿಯಾಗಿ ನಾವು ದೇವಿಗೆ ಸೀರೆನ ಉಡ್ಸೋದು. ಕಂಪ್ಲೀಟ್ ಸ್ಯಾರಿನ ಪ್ಲೀಟ್ ಮಾಡಿಕೊಂಡು ಹಿಡ್ಕೊಳ್ಳೋದು ಕಷ್ಟ ಅಂತ ಒಂದು ಸ್ವಲ್ಪ ಪ್ಲೀಟ್ ಮಾಡಿ ಅದಷ್ಟಕ್ಕೆ ಬಟ್ಟೆ ಕ್ಲಿಪ್ ಬರುತ್ತಲ್ವ, ಅದನ್ನು ಹಾಕಿ ಇಟ್ಕೊಂಡು ಮತ್ತೆ ಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಪ್ಪ ನನಗೆ ಇಲ್ಲಿ ಬ್ಯಾಕ್ ಡ್ರಾಪ್ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಈ ನೆಟ್ ಬಂದು ನನ್ನ ಅಯಾಂಶ್ ಪಾಪುದು 6 month ಬರ್ಡೇಗೆ ಅಂತ ತರಿಸಿದ್ದು, ಅದನ್ನೇ ಯೂಸ್ ಮಾಡಿಕೊಂಡು ಡೆಕೋರ್ ಮಾಡೋಣ ಅಂತ. ಹಾಗೆಯೇ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಡೆಕೋರ್ನ ರೆಡಿ ಮಾಡ್ತಾ ಇದ್ದಾರೆ. ಸ್ಯಾರಿ ಪ್ಲೀಟಿಂಗ್ ಎಲ್ಲ ಮುಗಿಸ್ಕೊಂಡೆ ದೇವಿ ಮುಖನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ದೇವಿಗೆ ಕಿವಿ ಓಲೆ, ಮೂಗ್ಬಟ್ಟು ಹಾಗೆ ಬುಗುಡಿ ಇದನ್ನೆಲ್ಲ ಹಾಕ್ಕೊಂಡೆ. ಹಾಗೆಯೇ ಕಾಜಲ್ ಸಹಾಯದಿಂದ ಕಣ್ಣು, ಐಬ್ರೋಸ್ ಇದನ್ನೆಲ್ಲ ಹೈಲೈಟ್ ಮಾಡಿಕೊಂಡೆ ದೇವಿದು. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆಯೇ ಒಬ್ಬೊಬ್ಬರು ಮಾಡುವಂಥ ಅಲಂಕಾರಗಳನ್ನು ನೋಡೋದಕ್ಕೆ ಒಂಥರ ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಇವಾಗಂತೂ. ಹಾಗೆಯೇ ಇವಾಗ ದೇವಿ ಮುಖಕ್ಕೆ ಟ್ಯಾಂಚೂರ್ ಪೇಂಟಿಂಗ್ ಅಂತೆಲ್ಲ ಮಾಡಿಸ್ತಾರೆ. ಹಾಗೆಯೇ ಜ್ಯುವೆಲ್ರೀಸ್ ಎಲ್ಲನೂ ಕೂಡ ದೇವಿ ಮುಖಕ್ಕೆ ಪೇಸ್ಟ್ ಮಾಡುವಂಥ ಜ್ಯುವೆಲ್ರಿಗಳೆಲ್ಲ ಸಿಗತ್ತೆ.
ಬಟ್ ನಾನು ಸಿಂಪಲ್ ಆಗಿ ನಾವು ಮೊದಲಿಂದ ಯಾವ ರೀತಿಯಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ವೋ ಅದೇ ರೀತಿಯಾಗಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಟೇಬಲ್ಗೆ ಒಂದು ಟೇಬಲ್ ಕ್ಲಾತ್ ಥರ ಇನ್ನೊಂದು ಸೀರೆನ ಬಳಸ್ಕೊತಾ ಇದ್ದೀನಿ ನಾನು ಇಲ್ಲಿ. ಹಾಗೆಯೇ ಬ್ಯಾಕ್ ಡ್ರಾಪಿಗೆ ಲೈಟ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ LED ಲೈಟ್ಸ್ನ ಪಪ್ಪ ಹಾಕೊಡ್ತಾ ಇದ್ದಾರೆ. ನೋಡಿ LED ಲೈಟ್ ಹಾಕಿದ ಮೇಲೆ ಬ್ಯಾಕ್ ಡ್ರಾಪ್ ಯಾವ ರೀತಿಯಾಗಿ ಕಾಣ್ತಾ ಇತ್ತು ಅಂತ. ಈಗ ದೇವಿನ ಕೂರಿಸೋದಕ್ಕೆ ಪೀಠನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಟೂಲ್ ಮೇಲೆ ಮೊದಲನೇದಾಗಿ ರಂಗೋಲಿನ ಬಿಡಿಸ್ಕೊಳ್ತಾ ಇದ್ದೀನಿ. ರಂಗೋಲಿನ ಬಿಡಿಸಿ ಅದರ ಮೇಲೆ ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಎಲೆಯನ್ನು ಇಟ್ಟು ಅದರ ಮೇಲೆ ಕಳಸನ ಇಡುವಂಥದ್ದು. ಕಳಸದೊಳಗೆ ನೀರನ್ನು ತುಂಬಿಸಿ ಅದರಲ್ಲಿ ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಗೋಲ್ಡ್ ಕಾಯಿನನ್ನು ಹಾಕೊಳ್ತೀನಿ ನಾನು. ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮುಂಚಿಂದ ಫಾಲೋ ಮಾಡ್ಕೊಂಡು ಬಂದಿದ್ರು ನಮ್ಮಮ್ಮ, ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲರೂ ಕಳಸದಲ್ಲಿ ಅಕ್ಕಿಯನ್ನು ಕೂಡ ತುಂಬಿಸ್ತಾರೆ. ನಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡೋದು, ನೀರನ್ನು ತುಂಬಿಸಿ ಅದರೊಳಗೆ ಬೆಳ್ಳಿ ಅಥವಾ ಚಿನ್ನದ ಕಾಯಿನನ್ನು ಹಾಕುವಂಥದ್ದು. ಈಗಂತೂ ಇನ್ನೂ ತುಂಬ ವಸ್ತುಗಳು ಹಾಗೂ ಪದಾರ್ಥಗಳನ್ನು ಕಳಸದಲ್ಲಿ ಹಾಕುವಂಥದ್ದು ಇದನ್ನು ಕೂಡ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಇಷ್ಟೇ ಮಾಡೋದು. ಹಾಗೆ ಕಳಸಕ್ಕೆ 5 ವೀಳ್ಯದೆಲೆಗಳು ಹಾಗೆ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ದೇವಿ ಮುಖಾನ ಕೂರಿಸ್ಕೊಳ್ತಾ ಇದ್ದೀನಿ. ನನಗೆ ಮರ್ತೆ ಹೋಗಿತ್ತು ನೋಡಿ, ಸ್ಟೂಲ್ ಮೇಲೆ ಸ್ಯಾರಿನ ಇಟ್ಬಿಟ್ಟು ನಂತರ ಅದರ ಮೇಲೆ ತಟ್ಟೆಯಲ್ಲಿ ಅಕ್ಕಿನ ಹಾಕಿ ಇಡುವಂಥದ್ದು. ಮಂಗಳಗೌರಿ ಹಬ್ಬಕ್ಕೆ ರೆಡಿ ಮಾಡಿ ನನಗೆ ಇದು ಯಾವ ರೀತಿಯಾಗಿ ಮಾಡ್ತಿದ್ದೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿತ್ತು. ಮುಂಚೆನೇ ತಟ್ಟೆ ಇಟ್ಟು ಅಕ್ಕಿನ ಹಾಕ್ಬಿಟ್ಟಿದ್ದೆ. ಬಟ್ ಹಾಗಲ್ಲ, ಒಂದು ಸ್ಟೂಲ್ ಇಟ್ಬಿಟ್ಟು ಅದರ ಮೇಲೆ ಫಸ್ಟ್ ಸ್ಯಾರಿ ಇಟ್ಟು ಆಮೇಲೆ ತಟ್ಟೆ ಇಡೋದು. ಹಾಗೆಯೇ ಈ ಪ್ಲೇಟ್ಸ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಅದನ್ನು ಈಕ್ವಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರ ಮೇಲೆ ಕಳಸನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅಮ್ಮ ಕೂಡ ಇಲ್ಲಿ ಸ್ಯಾರಿನೆಲ್ಲ ನೀಟ್ ಮಾಡಿ ಕೊಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ದೇವಿಗೆ ಕರಿಮಣಿಯನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ದೇವಿಗೆ ಸರ, ಬಳೆ ಇದೆಲ್ಲದನ್ನು ಹಾಕಿ ಅಲಂಕರಿಸ್ಕೊಳ್ತಾ ಇದ್ದೀನಿ. ದೇವಿಗೆ ಅಲಂಕಾರ ಮಾಡೋದೇ ಒಂದು ಸಂಭ್ರಮ. ಹಾಗೆ ದೇವಿಯ ಕೈಯನ್ನು ಮಾಡೋದಕ್ಕೆ ಸೀರೆದು ಬ್ಲೌಸ್ ಪೀಸ್ ಇತ್ತಲ್ಲ ಅದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿ ಅದನ್ನು ದೇವಿಯ ಕೈಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಸೆರ್ಗನ್ನ ಪ್ಲೀಟ್ ಮಾಡೋದನ್ನೇ ಮರೆತು ಹೋಗ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಅಮ್ಮನ ಹೆಲ್ಪ್ ತಗೊಂಡು ಸೆರ್ಗನ್ನ ಪ್ಲೀಟ್ ಮಾಡಿಬಿಟ್ಟು ಇವಾಗ ದೇವಿಯ ತಲೆ ಮೇಲೆ ಈ ರೀತಿಯಾಗಿ ಬರೋ ಹಾಗೆ ಸೆರ್ಗನ್ನ ಹಾಕೊಂಡೆ. ನೋಡಿ, ಇಷ್ಟನ್ನು ನಾನು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡೆ. ಟೈಮ್ ನೋಡ್ತಿರ್ಬೋದು ನೀವು, ಆಲ್ರೆಡಿ 1:45 ಆಗ್ತಾ ಬಂದಿತ್ತು.
ಹಾಗೆ ದೀಪಗಳನ್ನು ಹಾಗೆಯೇ ಬೆಳ್ಳಿ ಕಳಸ, ಹೂವಿನ ಬುಟ್ಟಿ ಇದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಫೈನಲಿ ಇಷ್ಟು ರೆಡಿ ಆಯಿತು. ಆ್ಯಂಡ್ ಟೈಮ್ ಬಂದು ಕಾಣಿಸುತ್ತೆ 1:50 ಆಗಿದೆ. ಇನ್ನೇನು 2 ಗಂಟೆಗೆ 10 ನಿಮಿಷ ಬಾಕಿ ಇದೆ ಅಷ್ಟೇ. ಪುಟಾಣಿ 11 ಕಾಲಿಗೆ ಮಲ್ಕೊಂಡೋನು, ಒಂದು ಸತಿನೂ ಎದ್ದೇಳಿಲ್ಲ. ಪಾಪ ನಮ್ಮಮ್ಮ ಮಾಡಲಿ ಹಬ್ಬನ ಚೆನ್ನಾಗಿ ಅಂತ. ಓಕೆ, see you tomorrow. The next day. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕಂಕಣನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 4 ಕಂಕಣನ ನಾನು ಮಾಡಿಕೊಂಡೆ. ಒಂದು ನನಗೆ, ಒಂದು ನಮ್ಮಮ್ಮಂಗೆ, ಹಾಗೆ ಒಂದು ದೇವಿಗೆ, ಹಾಗೆ ಒಂದು ಕಳಸಕ್ಕೆ ಅಂತ. ಪಾಪು ಎದ್ದೇಳೋ ಹೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ಅಂತ ನಾನು ಹಾಗೆಯೇ ಬೆಳ್ಳಿ ದೇವರ ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡೋಕ್ಕಿಂತ ಮೊದಲು ಮನೆ ದೇವರಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆ ದೇವರು ಕೋಪದ ಶ್ರೀ ವೀರಭದ್ರೇಶ್ವರ ಸ್ವಾಮಿ. ಹಾಗೆಯೇ ಕಮಲದ ಹೂವಿನ ಪೆಟಲ್ಸನ್ನು ಈ ರೀತಿಯಾಗಿ ಫೋಲ್ಡ್ ಮಾಡೋದನ್ನು ಯಾವುದೋ ರೀಲ್ಸಲ್ಲಿ ನೋಡ್ಕೊಂಡಿದ್ದೆ, ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಕಮಲದ ಹೂ ತುಂಬ ಪ್ರಿಯಕರವಾದದ್ದಲ್ವಾ, ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಕಮಲದ ಹೂವು. ಹಾಗೆ ದೇವರಿಗೆ ಆರತಿನ ಮಾಡಿದೆ. ಹಾಗೆಯೇ ನಂತರ ಅಮ್ಮನ ಹತ್ರ ಅರಿಶಿನ ಕುಂಕುಮವನ್ನು ಹಚ್ಚಿಸ್ಕೊಂಡು ಕೈಗೆ ಕಂಕಣವನ್ನು ಕಟ್ಟಿಸ್ಕೊಂಡು ದೇವಿಗೆ ಪೂಜೆನ ಸ್ಟಾರ್ಟ್ ಮಾಡಿದೆ. ಮೊದಲನೇದಾಗಿ ದೀಪಗಳಿಗೆ ಎಣ್ಣೆನ ಹಾಕಿ ಬತ್ತಿನ ಹಾಕಿ ದೀಪ ಹಚ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ಅಂದ್ಕೊಳ್ಬೋದು ಇದೇನಪ್ಪ ಲೈಟರ್ನ ಬಳಸಿ ದೀಪನ ಹಚ್ತಾ ಇದ್ದಾಳೆ ಅಂತ. ಮಲೆನಾಡಲ್ಲಿರೋರಿಗೆ ಗೊತ್ತೇ ಇರುತ್ತೆ, ಬೆಂಕಿ ಕಡ್ಡಿಗಳಂತೂ ಈ ಮಳೆಗಾಲದಲ್ಲಿ ಹತ್ತೋದೇ ಇಲ್ಲ. ದೀಪ ಹಚ್ಚಿದ ಮೇಲೆ ಇವಾಗ ಕಳಸಕ್ಕೆ ಒಂದು ಕಂಕಣವನ್ನು ಕಟ್ತಾ ಇದ್ದೀನಿ. ಹಾಗೆಯೇ ದೇವಿಗೆ ಕೂಡ ಕಂಕಣವನ್ನು ಕಟ್ಟಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ಹಬ್ಬ ಆಗಲಿ ಪೂಜೆ ಆಗಲಿ ಮೊದಲನೇದಾಗಿ ನಾವು ಗಣಪತಿಗೆ ಪೂಜೆನ ಮಾಡ್ತೀವಿ. ವಿಘ್ನ ವಿನಾಶಕ, ಎಲ್ಲದೂ ನಿರ್ವಿಘ್ನವಾಗಿ ನೆರವೇರಲಿ ಅಂತ. ಹಾಗೆಯೇ ಲಕ್ಷ್ಮೀ ದೇವಿಗೆ ಕಮಲದ ಹೂವು ತುಂಬಾ ಶ್ರೇಷ್ಠ ಅಂತ ಹೇಳಿದೆ. ಮೊದಲನೇದಾಗಿ ಕಮಲದ ಹೂವನ್ನೇ ಇಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಪಾಪು ವಾಯ್ಸ್ ಕೇಳಿಸ್ಬೋದು ನಿಮಗೆ. ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅವನು ಕೂಡ ಇಲ್ಲೇ ಇದ್ದಾನೆ. ಹಾಗಾಗಿ ಹಾಗೆಯೇ ದೇವಿಗೆ ಕಳಸನ ಬೆಳಗ್ತಾ ಇದ್ದೀನಿ. ಹಾಗೆಯೇ ತಾಯಿಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಲಕ್ಷ್ಮಿ ವಿಗ್ರಹಕ್ಕೆ ಅಂದರೆ ಬೆಳ್ಳಿ ವಿಗ್ರಹಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿಕೊಂಡೆ. ಇಲ್ಲಿ ವರಮಹಾಲಕ್ಷ್ಮಿ ಮುಂದೆ ಹಾಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಓದ್ತಾ ಇದ್ದೀನಿ.
ಹಾಗೆಯೇ ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಓದ್ತಾ ಇದ್ದೀನಿ. ಎಲ್ಲ ವ್ರತಗಳಲ್ಲೂ ಶ್ರೇಷ್ಠವಾದ ವ್ರತ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತಾರೆ. ಅದು ಕಥೆಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ನೋಡಿ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಈ ರೀತಿಯಾಗಿ ಕಂಗೊಳಿಸ್ತಾ ಇದ್ಲು. ಹಾಗೆಯೇ ಹಣ್ಣು ಕಾಯಿಯನ್ನು ದೇವಿಗೆ ನೈವೇದ್ಯವನ್ನು ಮಾಡಿದೆ. ಪೂಜೆ ಎಲ್ಲ 10 ಗಂಟೆಗೆ ಮುಗೀತು. ಈಗ ನೋಡಿ, ನಮ್ಮಮ್ಮ ಅಡುಗೆ ತಯಾರಿಯಲ್ಲಿದ್ದಾರೆ. ಹೋಳಿಗೆನ ಮಾಡ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಶ್ವಲಿ ಹೋಳಿಗೆನೇ ಮಾಡುವಂಥದ್ದು. ನಾನು ಆ್ಯಕ್ಚುಲಿ ಅಮ್ಮನಿಗೆ ಹೋಳಿಗೆ ಎಲ್ಲ ಮಾಡೋದು ಬೇಡ ಅಂತ ಹೇಳಿದ್ದೆ. ಅದು ನಿಮಗೆ ಸುಸ್ತಾಗತ್ತೆ, ಏನಾದರೂ ಸಿಂಪಲ್ಲಾಗಿ ಒಂದು ಪಾಯಸನ ಏನಾದರೂ ಮಾಡು ಅಂತ. ಬಟ್ ಅಮ್ಮ ಅಯಾಂಶ್ ಪಾಪುದು ಈ ಸತಿ ಫಸ್ಟ್ ಹಬ್ಬ ಆಗಿರೋದ್ರಿಂದ, ಅಂದರೆ ವರಮಹಾಲಕ್ಷ್ಮಿದು, ನಾನು ಸ್ವಲ್ಪನಾದರೂ ಮಾಡೇ ಮಾಡ್ತೀನಿ ಅಂತ ಮಾಡಿದರು. ಅಷ್ಟೊತ್ತಿಗೆ ನಮ್ಮ ಪುಟಾಣಿನೂ ಎದ್ದೇಳ್ತು ನೋಡಿ. ಅವನು 10:15ಗೆ ಎದ್ದ. ನನ್ನ ಪೂಜೆ ಎಲ್ಲ ಮುಗಿದು ಅಷ್ಟೊತ್ತಿಗೆ ಕರೆಕ್ಟಾಗಿ ಎದ್ದ. ಅಮ್ಮ ಪೂಜೆ ಮಾಡಿ ಅಂತ ಸಾಕ್ಷಿ ಮಾಡಿದ್ದ ಕಂದ. ಹೌದಾ ಚಿನ್ನಮ್ಮ, ಜಾಣ ಬಂಗಾರ ಅಲ್ಲ ಚಿನ್ನ ನೀನು. ಪಾಪು, ಆ್ಯಂಚ್ ಅಯಾಂಚಿ, ತಿಂಡಿಗೆ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು. ಇದೇ ನೀರಿದೆ ಅಂತ ಅಂದ್ಕೊಬೇಡಿ. ನಾನು ಸೂಪಿ ಶಾವಿಗೆ ಉಪ್ಪಿಟ್ಟನ್ನ ತಿನ್ನೋದು. ಅಮ್ಮಂಗೆ ತಾತಂಗೆ ನಮಗೆಲ್ಲ ಕೊಟ್ಬಿಟ್ಟು ಅಜ್ಜಿ ಅಜ್ಜಿ ಮನೆಗೆ ಹೋಗೋದಲ್ಲ ಎಲ್ಲ ಅಜ್ಜಿ ಮನೆ. ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಉಪ್ಪಿಟ್ಟನ್ನ ತಿಂದೆ. ಹಾಗೆಯೇ ಅಮ್ಮ ಅಲ್ಲಿ ಪಾಪುನ ಆಟ ಆಡಿಸ್ತಾ ಇದ್ದಾರೆ. ಹಾಗೆ ಮಧ್ಯಾಹ್ನದ ಅಡುಗೆಗೆ ನಾನು ಸ್ವಲ್ಪ ತರಕಾರಿಗಳನ್ನೆಲ್ಲ ಹೆಚ್ಚಿಕೊಟ್ಟೆ ಅಮ್ಮಂಗೆ, ಹೆಲ್ಪ್ ಆಗುತ್ತೆ ಅಂತ. ನನಗೆ ತರಕಾರಿ ಹೆಚ್ಚೋದು ಅಂದರೆ ತುಂಬಾ ಇಷ್ಟ. ಸುಮಾರು ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ನನಗೆ ಕುಕ್ಕಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ತರಕಾರಿಗಳನ್ನು ಹೆಚ್ಚೋದು. ನನಗೆ ನೀಟಾಗಿರಬೇಕು ತರಕಾರಿಗಳನ್ನು ಹೆಚ್ಚಿದ್ದು. ನೋಡಿ, ಇಲ್ಲಿ ಈರುಳ್ಳಿನ 3 ಡಿಫ್ರೆಂಟ್ ಸ್ಟೈಲಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸಾರಿಗೆ ದೊಡ್ಡದಾಗಿ, ಹಾಗೆ ಚಿತ್ರಾನ್ನಕ್ಕೆ ಉದ್ದುದ್ದವಾಗಿ, ಹಾಗೆಯೇ ಪಲ್ಯಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಅಮ್ಮ ಇಲ್ಲಿ ನೋಡಿ ಉದ್ದಿನ ವಡೆನ ಮಾಡ್ತಾ ಇದ್ದಾರೆ. ನಾನು ಸಿಂಪಲ್ಲಾಗಿ ಅಡುಗೆ ಮಾಡು ಅಂತ ಹೇಳಿದರೆ ನಮ್ಮಮ್ಮ ಕೇಳಲೇ ಇಲ್ಲ. ಅವರಿಗೆ ಹಬ್ಬಕ್ಕೆ ಅಂದರೆ ಪಲ್ಯ, ಕೋಸಂಬರಿ, ಒಂದು ಕರ್ದಿದ್ದ ಪದಾರ್ಥ, ಹಾಗೆ ಸ್ವೀಟು ಎಲ್ಲದನ್ನು ಮಾಡಲೇಬೇಕು ಆಯಿತಾ. ಹಾಗೆಯೇ ನಾವು ವರಮಹಾಲಕ್ಷ್ಮಿ ಹಬ್ಬನ 8ನೇ ತಾರೀಕು ಆಚರಿಸಲಿಲ್ಲ. ಅದರ ಮುಂದಿನ ವಾರ ಅಂದರೆ 15ನೇ ತಾರೀಕು ಆಗಸ್ಟ್ 15ಕ್ಕೆ ಆಚರಿಸಿದ್ವಿ. ನೋಡಿ, ಅವತ್ತು ಯಾವ ರೀತಿಯಾಗಿ ಮಳೆ ಬರ್ತಾಯಿತ್ತು ಅಂತಂದರೆ ಅಷ್ಟು ಜೋರು ಮಳೆ ಅವತ್ತಂತೂ. ಹಾಗೆಯೇ ಹಬ್ಬದ ಊಟ ಹೋಳಿಗೆ ರೆಡಿ ಆಗ್ತಾ ಇದೆ.
ಹಾಗೆಯೇ ನೈವೇದ್ಯ ಮಾಡೋದಕ್ಕೆ 2 ತಟ್ಟೆಗಳಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದೂಟ ಈ ರೀತಿಯಾಗಿತ್ತು. ನೋಡಿ ನನ್ನ ಮಗ ಜೋಲಿಯಲ್ಲಿ ಯಾವ ರೀತಿಯಾಗಿ ನಿಂತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಅವನಿಗೆ ಒಂಥರ ಖುಷಿ ಮಜಾ ಅನಿಸುತ್ತೆ, ಬಟ್ ನಮಗೆ ಹೆದರಿಕೆ ಆಗುತ್ತೆ ಎಲ್ಲಿ ಬಿದ್ದುಬಿಡ್ತಾನೋ ಅಂತ. ಬಟ್ ಇತ್ತೀಚೆಗೆ ಈ ರೀತಿಯಾಗಿ ಮಲ್ಗೋದು ಅವನಂತೂ. ಹಾಗೆಯೇ ನಾನು ತಾಂಬೂಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಬರುವಂಥ ಮುತ್ತೈದೆಯರಿಗೆ ಕೊಡೋದಕ್ಕೆ ಅಂತ. ನೋಡಿ ನಮ್ಮಮ್ಮ ಈ ರೀತಿಯಾಗಿ ರೆಡಿ ಆಗಿದ್ರು. ನಾನು ಕೂಡ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಲಾಸ್ಟ್ ಮೂಮೆಂಟಿಗೆ ಆಗಲೇ ಇಲ್ಲ. ಹಾಗಾಗಿ ಸುಮ್ಮನೆ ಡ್ರೆಸ್ಸನ್ನೇ ಹಾಕೊಂಡ್ಬಿಟ್ಟೆ. ಸಾಯಂಕಾಲ ನಾನು ಅಮ್ಮ ದೇವಿಗೆ ಕಳಸನ ಬೆಳಗ್ತಾ ಇದ್ದೀವಿ. ನೋಡಿ ಅಯಾಂಶ್ ಪಾಪು ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ. ಆ್ಯಂಡ್ ಹೇಳಲೇ ಇಲ್ಲ, ಎಸ್ ನೌ ವಿ ಆರ್ ಎ ಫ್ಯಾಮಿಲಿ ಆಫ್ 500. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆಯೇ ಎಲ್ಲರೂ ಕರೆದಿರೋರೆಲ್ಲ ಬಂದಿದ್ದರು ಅರಿಶಿನ ಕುಂಕುಮಕ್ಕೆ. ಅವರೆಲ್ಲ ಬಂದು ಹೋದ್ಮೇಲೆ ಊಟ ಮಾಡಿ ನೋಡಿ ಟೈಮ್ ಆಗಿದೆ 11 ಗಂಟೆ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್ ಬಾಯ್.